ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೆ. ಎಕ್ಸಾಮ್ ಟೆನ್ಷನಲ್ಲಿ ವ್ಲಾಗೇ ಮಾಡೋಕ್ಕಾಗಿರಲಿಲ್ಲ. ಸೊ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ಸ್ಟಡಿ ಮಾಡಿಕೊಂಡು ಎಕ್ಸಾಮ್ನ ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಂಡ್ಬಂದು ನನ್ನ ಫ್ರೆಂಡ್ ಭಾವನಾರ ಅಕ್ಕನ ಪಾಪದ್ದು ಬರ್ಡೇ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಅವ್ರ ಮನೇಲಿ ಹೊರಟಿದ್ವಿ. ಹಾಗೆ ಅವಳ ಚೈಲ್ಡ್ಹುಡ್ ಪಿಕ್ ಸಿಕ್ತು, ಅದನ್ನ ನೋಡ್ಕೊಂಡು ಅವ್ರ ಮನೇಲಿ ಹಸು ಕರು ಹಾಕಿತ್ತು, ಅದನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಎಲ್ಲರೂ ರೆಡಿ ಆಗೋ ತನಕ ನಮ್ಮ ಸಹನ ಆರ್ಡರ್ ಮಾಡಿದ್ದು ಏನೋ ಪಾರ್ಸಲ್ ಅಲ್ಲೇ ಬಂದಿತ್ತು, ಅದನ್ನ ಓಪನ್ ಮಾಡಕ್ ಅವಳ ಸಾಹಸ ನೋಡಿ ಕೊನೆಗೆ ಎಲ್ಲರೂ ರೆಡಿ ಆದ್ಮೇಲೆ ಒಂದು ವಿಡಿಯೋನ ಮಾಡ್ಕೊಂಡು ಎಲ್ಲರೂ ಬರ್ಡೇಗೂ ಹೊರಟ್ವಿ ರೆಡಿಯಾಗಿ. ನಮ್ಮ ಭಾವನ ಫುಲ್ ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ಲು, ಅದನ್ನ ಬಿಟ್ರೆ ನಾವೆಲ್ಲರೂ ಸಿಂಪಲ್ ಆಗಿ ರೆಡಿ ಆಗಿದ್ವಿ. ಅಲ್ಲಿ ಬರ್ಡೇಗೆ ಹೋದ್ಮೇಲೆ ನೆನಪಾಯ್ತು ಗಿಫ್ಟೇ ತಂದಿಲ್ಲ ಪಾಪುಗೆ ಅಂತ. ಸೊ ಹೋಗಿ ನಾನು ಸಹನ ಗಿಫ್ಟ್ನ ತಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಬರ್ಡೇಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಕೇಕ್ ಕಟ್ ಆಗೋಗಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಲಾಸ್ಟ್ ಅಲ್ಲಿ ಕುತ್ಕೊಂಡು ನಮಗೋಸ್ಕರ ಕಾಯ್ತಾ ಇದ್ರು, ನೋಡಿ ಬರ್ಡೇ ಬಾಯ್ ಎಂಟ್ರಿ ಹೆಂಗಾಗಿದೆ ಅಂತ. ತುಂಬಾ ಜನ ಗೆಸ್ಟ್ ಇದ್ದಿದ್ರಿಂದ ನಾವು ಕಮ್ಮಿ ಆದ್ಮೇಲೆ ಹೋಗೋಣ ಅಂತ ಅಲ್ಲೇ ಕಾಯ್ಕೊಂಡು ಕುತ್ಕೊಂಡು ಹಾಗೆ ಮತ್ತೊಂದು ವಿಡಿಯೋನ ಮಾಡ್ಕೊಂಡು ಕೊನೆಗೂ ಕಮ್ಮಿ ಜನ ಆದ್ಮೇಲೆ ಹೋಗಿ ಗಿಫ್ಟ್ನ ಕೊಟ್ಟು ವಿಶ್ ಮಾಡಿ ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಈ ಸೀನ್ ನೋಡ್ರೆ ನಿಮ್ಗೆ ಏನ್ ನೆನಪಾಗುತ್ತೆ? ಸಾಧು ಕೋಕಿಲ ಅವರು ಒಂದ್ರಲ್ಲಿ ಚಾಪೆನ ಸುತ್ತ ಬಿಟ್ಟಂಗೆ ಅದು ಹಾಗೆ ಆಗ್ತಿತ್ತಲ್ಲ, ಅದೇ ತರ ಆಗ್ತಿತ್ತು. ನನಗದು ನೋಡಿದ ತಕ್ಷಣ ಅದೇ ನೆನಪಾಯ್ತು. ಊಟದ ವಿಡಿಯೋ ಮಾಡೋಣ ಅನ್ನೋ ಅಷ್ಟ್ರಲ್ಲಿ ಪಾಯಸ ಖಾಲಿ ಆಗಿತ್ತು. ಅಲ್ಲಿಂದ ಬರ್ಡೇ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೊರಟ್ವಿ. ಇಷ್ಟೇ ಇವತ್ತಿನ ವಿಡಿಯೋ. ಬಾಯ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಅಕೌಂಟ್ ಫಾಲೋ ಮಾಡಿ.